26ರಂದು ನಾವು ಎಲ್ಲ ಸಮಾಜದ ಯುವಕರು ಕೂಡಿ ಏನಾದರೂ ಮಾಡಬೇಕು, ಒಂದು ಸಂಘಟನೆ ಮುಖಾಂತರ ದಾಸಶ್ರೇಷ್ಠ ಕನಕದಾಸರವರೊಂದು ಒಳ್ಳೆಯ ಫಂಕ್ಷನ್ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ನಾವಂತಿಗೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಹತ್ರ ಹೋಗಿ ಈ ತರ ನಾವು ಮಾಡ್ಬೇಕಾಗಿದೆ ಸರ್, ತಾವೆಲ್ಲ ಸಹಕರಿಸ್ಬೇಕಂತೇಳಿ. ಅದೇ ರೀತಿ ಲಕ್ಷ್ಮೀಕಾಂತ ಬಗೆಯವರು ಸಹ ನಾವೆಲ್ಲರೂ ಹೋಗಿ ಕೇಳಿದಾಗ ಸಾಹೇಬ್ರು ಒಂದು ಓಪನ್ ಹಾರ್ಟ್ ದಿಂದ ಅವ್ರೇನು ಹೇಳಿದ್ರು, ನೀವೇನ್ ಮಾಡ್ತೀರಿ ಮಾಡ್ರು, ನಿಮ್ಗೆಲ್ಲ ನಾವು ಸಹಕಾರ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಈ ವೇದಿಕೆ ಸಂಘಟನೆ ಮುಖಾಂತರ ಅದು ಈ ಎಲ್ಲಾ ಕ್ರೆಡಿಟ್ ಹೋಗ್ಬೇಕಾದ್ರೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಹೋಗ್ತದೆ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಯುವಕರು ಕೂಡ ಇದು ಒಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಮಾಡಿದೆವು. ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾವು ಕ್ಷಮೆ ಕೇಳ್ತಾ ಇದ್ದೇವೆ. ಯಾಕಂದ್ರೆ ಇದರಲ್ಲಿ ನಾವು ವಿತಿನ್ 2 days 3 days ನಲ್ಲಿ ಇಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೂ ಸಾರಿ ಕೇಳ್ತಾ ಇದ್ದೇನೆ. ಎರಡನೇದಾಗಿ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಮೃತ್ ಚಿಂಕೋಡೆ ಸಾಹೇಬರು ಸವಿಸ್ತಾರವಾಗಿ ಸಮಾಜದ ಬಗ್ಗೆ, ಇಡೀ ಮಾನವ ಕುಲದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಬಸವರಾಜ್ ಮಾಳ್ಗೆ ಸರ್ ಅವರು ಸಹ ಸಮಾಜದ ಬಗ್ಗೆ ಸಾಕಷ್ಟು ST ಸರ್ಟಿಫಿಕೇಟ್ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಆದ್ರೆ ಏನು ಉಳಿದಿಲ್ಲ. ಆದ್ರೆ ಒಂದೆರಡು ಮಾತು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ಹೇಳಿದ್ರು ನಮ್ಮ ಬಸವರಾಜ್ ಮಾಳ್ಗೆ ಅವರು ಇಲ್ಲಿ ಕುಮಾರ್ ಚಿಂಚಣಿ ಒಬ್ಬ ವ್ಯಕ್ತಿ, ಓಂಕಾರ ಎಂಬ ವ್ಯಕ್ತಿ ಒಂದು ಸುಸೈಡ್ ಮಾಡ್ಕೊಂಡಿದ್ದಾಗ ಆ ಹೆಣವನ್ನು ಡೆಡ್ ಬಾಡಿಯನ್ನು ತರಲಿಕ್ಕೆ ನಾನು ಕುಮಾರ್ ಚಿಂಚಣಿ ಅವರಿಗೆ ಮಟ್ಮಲ್ಲೆ ಅವರಿಗೆ ಹೇಳಿದ್ನ ಆ ಬಾಡಿ ಇಲ್ಲಿ ತೊಗೊಂಬರ್ರಿ ಅಂತೇಳಿ. ಅದು ತಂದ ನಂತರ ಇಷ್ಟು ಉಗ್ರವಾದ ಹೋರಾಟ ಮಾಡಿದೆವು. ಆ ಉಗ್ರ ಹೋರಾಟ ಮಾಡಿದ್ರಿಂದ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಮುಖಾಂತರ ಸಿದ್ದರಾಮಯ್ಯ ಅವರು ಆ ವೇದಿಕೆ ವಿಧಾನಸೌಧದಲ್ಲಿ ಕುಮಾರ್ ಚಿಂಚೋಳಿ ಎಂಬ ಗ್ರಾಮದ ಬಗ್ಗೆ ಯಾರಿಗೂ ಅರಿವು ಇದ್ದಿಲ್ಲ. ಆದ್ರೆ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಯ್ತು ಕುಮಾರ್ ಚಿಂಚೋಳಿ ಗ್ರಾಮದಲ್ಲಿ ಇಂಥ ಘಟನೆ ಆಗಿದೆ ಅಂತೇಳಿ. ಅದಕ್ಕೆ ಕಾರಣ ಯಾರು ಅಂದ್ರೆ ರಾಜಶೇಖರ್ ಪಾಟೀಲ್ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಒಂದು ಸ್ಟ್ರೈಕ್ ಮಾಡಿದ್ರಿಂದ ಸುಮಾರು 200 ಜನರಿಗೆ ಸಿಂಧುತ್ವ ಪ್ರಮಾಣ ಸಿಕ್ತು. ಅದು ಸಿಕ್ಕಿದ ನಂತರ ಮತ್ತೆ ಇನ್ನೊಂದು ಹೋರಾಟ ಮಾಡ್ಬೇಕಾಗಿದೆ. ಇದಕ್ಕ ಒಂದು ಕೊನೆ ಕಾಣಿಸ್ಬೇಕಾದ್ರೆ ನಮ್ಮ ನಾಯಕರು ಬಹಳ ಮುತುವರ್ಜಿ ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮಾತ್ರ ಆ ST ಸರ್ಟಿಫಿಕೇಟ್ ಬಗ್ಗೆ ಕೊನೆಗಾಣಿಸಬಹುದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಏನಂದ್ರೆ, ಇವತ್ತ ನಮ್ಮ ದಾಸಶ್ರೇಷ್ಠ ಕನಕದಾಸರವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಅವರು ದಾಸಶ್ರೇಷ್ಠ ದಾಸರಾಗಿದ್ದಾರೆ. ಅವರು ಇಡೀ ಮಾನವ ಕುಲಕ್ಕೆ ಅದು ಜಾತಿಯನ್ನು ಹೋಗಲಾಡಿಸ್ಬೇಕೆಂಬ ಒಂದು ಸಮಾನತೆ ತರಬೇಕೆಂಬ ಉದ್ದೇಶದಿಂದ ತಮ್ಮ ದಂಡಾಧಿಕಾರಿಯನ್ನು ತ್ಯಾಗ ಮಾಡಿ ಸನ್ಯಾಸ ಮಾರ್ಗ ಧಾರ್ಮಿಕ ಪ್ರಚಾರವನ್ನು ಮಾಡಿದರು. ಅವ್ರು ಒಬ್ಬರೇ ಇಲ್ಲ, ಈ ಮಾನವ ಕುಲದಲ್ಲಿ ಸನ್ಮಾನ್ಯ ಮಹಾತ್ಮ ಬಸವಣ್ಣವರು ಸಹ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಎಷ್ಟು ಹೋಗಲಾಡಿದ್ರು ಕಡಿಮೆ ಇದೆ. ಅವ್ರನ್ನೂ ಒಂದು ರಾಜ್ಯವನ್ನು ತ್ಯಾಗ ಮಾಡಿ ಸಮಾಜದಲ್ಲಿ ಸಮಾನತೆ ತರಬೇಕಂತ ಸಾಕಷ್ಟು ಹೋರಾಟ ಮಾಡಿದರು. ಅಂತ ಮಹಾನ್ ವ್ಯಕ್ತಿಗಳು ಇವತ್ತು ಮೂಲಭೂತ ಹಕ್ಕುಗಳಲ್ಲಿ ಕರ್ತವ್ಯಗಳಲ್ಲಿ ಇವತ್ತು ನಮ್ಮಲ್ಲಿ ಸಂವಿಧಾನ ಇದೆ. ಇವತ್ತು ನಮ್ಮ ದೇಶದ ಸಂವಿಧಾನ ಒಂದು ಗ್ರಂಥ ಇದೆ. ಇವತ್ತು ಆ ಸಂವಿಧಾನ ಇದೆ ಅಂದ್ರೆ ಇವತ್ತು ಸಮಾಜದಲ್ಲಿ ಸಮಾನತೆಯನ್ನು ಸಿಗ್ತಾ ಇದೆ, ಜನರಿಗೆ ಸೌಲಭ್ಯಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಂತ ಯೋಜನೆಗಳೇ ಅವು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸಂವಿಧಾನ ಇರಲಿಲ್ಲ ಅಂದ್ರೆ ನೀವು ಶೋಷಿತರಾಗಿ ಇರಬೇಕಾಗಿತ್ತು. ಇವತ್ತು ಸಂವಿಧಾನಕ್ಕೆ ನಾವು ರಕ್ಷಣೆ ಮಾಡಬೇಕಾಗಿದೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಏನು ಸಮಾನತೆ ಬಗ್ಗೆ ಕೊಡಲಾಗಿದೆ ಮತ್ತು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಸಮಾನತೆ ಕೊಡಲಾಗಿದೆ. ಅವೆಲ್ಲಗಳು ಏನಾಗಿದೆ ಸಂವಿಧಾನದಲ್ಲಿ ಅವನ್ನು ಆರ್ಟಿಕಲ್ ಮುಖಾಂತರ ಕೊಡಲಾಗಿದೆ. ಇವತ್ತ ನಾವು ನಮ್ಮ ಮನೆಯಲ್ಲಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲರೂ ಎಜುಕೇಟೆಡ್ ಆಗಿದ್ದೇವೆ. ಸಂವಿಧಾನ ತಂದು ಓದಿದ್ರೆ ಅದು ನಾವು ಪಾವನ ಆಗ್ತೇವೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಕೊನೆಯದಾಗಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ನಾನು ನಮ್ಮ ಸಮಾಜದ ಎಲ್ಲ ಜನರಲ್ಲಿ ಈ ದಾಸಶ್ರೇಷ್ಠ ಕನಕದಾಸರು ಕೊಟ್ಟಂತ ಎಲ್ಲ ವಚನಗಳಾಗ್ಲಿ ಕೀರ್ತನೆಗಳಾಗ್ಲಿ ತಾವು ದೈನಂದಿನ ಜೀವನದಲ್ಲಿ ಉಪಯೋಗ ಮಾಡಿ ಸಮಾಜದಲ್ಲಿ ಶಾಂತತೆ ಸಮಾನತೆ ತರಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಕೊನೆಯದಾಗಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಸಾಕಷ್ಟು ಸಮಯ ಆಗಿದೆ. ಯಾಕಂದ್ರೆ ನಾನು ಮೊನ್ನೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಕೂಡಿ ಎಲ್ಲ ನಮ್ಮ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಹತ್ರ ಹೋಗಿ ತಾವು ದಯಮಾಡಿ ಈ ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳ ಮೂರ್ತಿಗಳಿವೆ, ಮಹಾನ್ ವ್ಯಕ್ತಿಗಳ ಮೂರ್ತಿಗಳಿವೆ. ನಮ್ಮ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಬಗ್ಗೆ ತಾವು ಏನಾದರೂ ಒಂದು ಜಗಾಯಿಸ್ಕೊಡ್ರಿ ಅಂತೇಳಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ ಒಂದು ಕ್ಷಣದಲ್ಲೇ ಅವರು ಏನು ಮಾಡಿದ್ರು ಅಂದ್ರ ಈ ಪುರಸಭೆಯಲ್ಲಿ
ಒಂದು ಮೀಟಿಂಗ್ದಲ್ಲಿ ಆ ಸಮಾಜ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಜಗಲ್ ಸಲುವಾಗಿ ಒಂದು ಜಗಾಯಿಸಿಕೊಟ್ಟಿದ್ದಾರೆ. ಅವರಿಗೆ ಪುಣ್ಯ ನಮಸ್ಕಾರವನ್ನು ಮಾಡುತ್ತೇನೆ. ಯಾಕಂದ್ರೆ ಇಂಥ ಒಂದು ಸಮಾಜಕ್ಕೆ ಹೋರಾಟ ಮಾಡುವಂತ ವ್ಯಕ್ತಿ ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಯಾರಿದ್ದಾರೆ ಅಂದ್ರೆ ಅವ್ರ ರಾಜಶೇಖರ್ ಪಾಟೀಲ್ ಅವರು ಇದ್ದಾರೆ. ಅದಕ್ಕೆ ನೀವು ಎಲ್ಲರೂ ಕೂಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಕ್ಕಟ್ಟಿನ ಸೇವೆ ಮಾಡಿ ಆ ಒಕ್ಕಟ್ಟಿನ ಮಂತ್ರ ಮುಂದಿನವರಿಗೆ ತೋರಿಸೋಣ ಅಂತ ಹೇಳ್ತಾ ನನಗೆ ಎರಡು ಮಾತು ಹೇಳಕ್ ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620661842 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.